ಶುಭ ರಾತ್ರಿ. ಒಂದು ಸಣ್ಣ ಲೈವ್ ಮಾಡೋಣ ಅಂತ ಬಂದೆ. ಕಾರಣ ಇಷ್ಟೇನೆ, ನಮ್ಮ ದೇಶದಲ್ಲಿ ನಾವೆಲ್ಲ ಮಾತಾಡ್ತೀವಿ ವಕೀಲರಾಗಿ. ದೇಶದ ಸಂವಿಧಾನ ಇದೆ, ಅದರ ಹಕ್ಕುಗಳಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಎಷ್ಟು ಜನ ನಾಗರಿಕರಿಗೆ ಈ ಒಂದು ಹಕ್ಕುಗಳ ಬಗ್ಗೆ ಗೊತ್ತು, ಪಾಪ ಗೊತ್ತಿದ್ರು ಅದು ಹಿಂಗೆ ಇಂಪ್ಲಿಮೆಂಟ್ ಮಾಡೋದು. ಹಾಗಾಗಿ ಇವತ್ತೊಬ್ಬ ಕಾಲರು ಫೋನ್ ಮಾಡಿದರು ಮಧ್ಯಾಹ್ನ. ಬಟ್ ಅದಕ್ಕೆ ನಾನು ಸಂಜೆ ಇಟ್ಕೊಂಡು ಬೆಳಗ್ಗೆ ನಾನು ರೈಟ್ ಟು ಆರ್ಟಿಕಲ್ 21 ಬಗ್ಗೆ ನಾನು ಒಂದು ಪೋಸ್ಟ್ ಹಾಕ್ಬಿಟ್ಟು, ಬಟ್ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಟಾಪಿಕ್ ಎಲ್ಲ ಡೈವರ್ಟ್ ಆಗಿಬಿಡ್ತು. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಕಾಲರ್ ಸಿಚುವೇಶನ್ ಅಂದರೆ ಒಬ್ಬ ವ್ಯಕ್ತಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಸಿಕ್ಕಿಲ್ಲ. ಸೊ ಈ ಒಂದು ಮೂಲಭೂತಗಳು ಯಾಕೆ ಸಿಕ್ಕಿಲ್ಲ ಮತ್ತು ಯಾಕೆ ಸಿಗಬಾರ್ದು ಅಂತ ಒಂದು ಉದಾಹರಣೆ ಇಟ್ಕೊಂಡು ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 21 ಬಗ್ಗೆ ಒಂದು 2-3 ನಿಮಿಷ ಮಾತಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಈ ಒಂದು ಲೈವನ್ನ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್. ಏನಕ್ಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿಗೆ ಎಲ್ಲರಿಗೂ ಸಮಸ್ಯೆಗಳಿದೆ. ಬಟ್ ಈ ಸಮಸ್ಯೆಗಳಿಗೆ ಕಾರಣನೇ ನಮಗೆ ಗೊತ್ತಿಲ್ಲದಿರುವಂಥ ಈ ಒಂದು ಏನು ಬೇಸಿಕಲಿ ಕಾನೂನ ಅರಿವಿಲ್ದಿರೋದೇ ನಮಗೆಲ್ಲರಿಗೂ ಕಾರಣ ಅಂತ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಬೇಸಿಕಲಿ ಈ ಒಂದು ಆರ್ಟಿಕಲ್ 21 ಏನಿದೆ, ಇಟ್ ಈಸ್ ವೆರಿ ಪವರ್ಫುಲ್ ಇನ್ ನೇಚರ್. ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 21 ಏನಿದೆ ತುಂಬ ಪವರ್ಫುಲ್ ಆರ್ಟಿಕಲ್. ಬಟ್ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಫಸ್ಟ್ ಆಫ್ ಆಲ್ ಆರ್ಟಿಕಲ್ 21 ಅಂದರೆ ಏನು? ಸೊ ಎಲ್ಲ ಮಾತಾಡ್ತಾರೆ, ಎಲ್ಲರೂ ಹೇಳ್ತಾರೆ, ಬಟ್ ಆದರೆ ಏನು ಇದನ್ನು ಈ ಒಂದು ಆರ್ಟಿಕಲ್ 21 ಬಗ್ಗೆ ನಾನು ಒಂದು ಸಂಕ್ಷಿಪ್ತವಾಗಿ ನಿಮಗೆ ಒಂದು 2 ನಿಮಿಷ 3 ನಿಮಿಷ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಒಬ್ಬ ನಾಗರಿಕನಿಗೆ, ಕರ್ನಾಟಕದಲ್ಲಿ ಒಬ್ಬ ನಾಗರಿಕನಿಗೆ ಇದುವರೆಗೂ ಕಳೆದ 6 ವರ್ಷದಿಂದ ಜಸ್ಟ್ ಬಿಕಾಸ್ ಆತ ಯಾವುದೋ ಒಂದು ರಾಜಕೀಯ ಪಕ್ಷದ ಐಡಿಯಾಲಜಿನ ಬಿಲೀವ್ ಮಾಡ್ತಾರಂತ ಸರ್ಕಾರ ಅವನಿಗೆ ಕರೆಂಟನ್ನು ಕೊಟ್ಟಿಲ್ಲ. ಲೋಕಲ್ ಮುನ್ಸಿಪಾಲಿಟಿಯವರು ಅವನಿಗೆ ಇದುವರೆಗೂ 6 ವರ್ಷ ಆಯಿತು. ಬಟ್ ಆದರೆ ಆತ ಹಠ ಬಿಡಲಿಲ್ಲ. ಈ ಈಸ್ ಲಿವಿಂಗ್ ವಿತ್ ಡಿಗ್ನಿಟಿ. ಅವನು ಆಲ್ಟರ್ನೇಟಿವ್ ಪವರ್ನ ತಗೊಂಡು ತನ್ನ ಹಠವನ್ನು ಸಾಧಿಸ್ತಾ ನಾಗರಿಕನಾಗಿ ಬದುಕ್ತಾ ಇದ್ದಾನೆ. ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಹೇಳಿದ್ದೇನು ಅಂತಂದರೆ, ಸರ್ ನಾನು ಜಸ್ಟ್ ಬಿಕಾಸ್ ಯಾವುದೋ ಒಂದು ರಾಜಕೀಯ ಐಡಿಯಾಲಜಿ ಇಟ್ಕೊಂಡಿದ್ದೀನಿ ಅಂತ ಕಳೆದ 6 ವರ್ಷದಿಂದ ನನಗೆ ಕರೆಂಟ್ ಕೊಟ್ಟಿಲ್ಲ, ಕರೆಂಟ್ ಇಲ್ಲದ್ರೆ ಜೀವನ ಮಾಡ್ತಾ ಇದ್ದೀನಿ ನಾನು. ಬಟ್ ಆದರೆ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ಒಂದು ಬ್ಯಾಟ್ರಿಗಳನ್ನ ತೊಗೊಂಬಂದು ಪ್ಯಾನಲ್ ತೊಗೊಂಬಂದು ಇವತ್ತು ಜೀವನ ಮಾಡ್ತಾ ಇದ್ದೀನಿ. ಆತನ ಒಂದು 2 ಮಾತುಗಳನ್ನ ಕೇಳಿ ಈ ಆರ್ಟಿಕಲ್ 21 ಎಲ್ಲಿ ನಿಮಗೆ ರೆಸ್ಕ್ಯೂ ಬರಕತ್ತೆ. ಇನ್ಫ್ಯಾಕ್ಟ್ ಈ ಒಂದು ಕೇಸನ್ನು ಇಟ್ಕೊಂಡು ಆರ್ಟಿಕಲ್ 21 ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಬೇಸಿಕಲಿ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂತ ನೀವು ನಮ್ಮ ದೇಶ ಸಂವಿಧಾನ ತೆಗೆದ್ರೆ ಆರ್ಟಿಕಲ್ 21 ಸಿಗುತ್ತೆ. ಅದರ ಒಂದು ಇಂಟರ್ಪ್ರಿಟೇಷನ್, ಅದರ ಒಂದು ಅರ್ಥ ಸುಪ್ರೀಂ ಕೋರ್ಟ್ ನಾನಾ ಕೇಸುಗಳಲ್ಲಿ ವಿಧವಾಗಿ ಕೊಟ್ಟಿದೆ. ಎಲ್ಲ ನಾಗರಿಕರ ಪರವಾಗಿದೆ. ಎಲ್ಲ ಕೇಸುಗಳಲ್ಲೂ ಸಹ ಜಡ್ಜ್ಮೆಂಟು ಆರ್ಟಿಕಲ್ 21 ವಿಚಾರ ತಗೊಂಡಾಗ ನಾಗರಿಕರ ಪರವಾಗಿದೆ. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಅನ್ಯಾಯಗಳು ನಡೀತಾ ಇದೆ, ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಜ್ಞಾನದ ಕೊರತೆ. ಜನಗಳಲ್ಲಿ ಜ್ಞಾನದ ಕೊರತೆ ಇರೋದ್ರಿಂದ ಈ ಒಂದು ಆರ್ಟಿಕಲ್ 21 ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇಂಪ್ಲಿಮೆಂಟ್ ಆಗಿರೋದ್ರಿಂದ ಜನಗಳಿಗೆ ತಮ್ಮ ಹಕ್ಕುಗಳು ಸಿಗ್ತಾ ಇಲ್ಲ. ಬನ್ನಿ ಈ ಒಂದು ಕಾಲರ್ ಯಾರು ಎತ್ತ ಅವ್ರ ಬಾಯಲ್ಲೇ ಕೇಳೋಣ. ಐ ಜಸ್ಟ್ ವಾಂಟೆಡ್ ಟು ಟಾಕ್ ಟು ಹಿಮ್. ಅವ್ರ ಬಾಯಲ್ಲಿ ಕೇಳೋಣ. ತದನಂತರ ಈ ಆರ್ಟಿಕಲ್ 21 ಈ ವ್ಯಕ್ತಿಗೆ ಈ ಕೇಸ್ನಲ್ಲಿ ಯಾವ ರೀತಿ ಸಿಗುತ್ತೆ, ಆಮೇಲೆ ನಿಮ್ಗೂ ಸಹ ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಹಲೋ ಸರ್. ನಮಸ್ಕಾರ, ನಾನು ಅಡ್ವೊಕೇಟ್ ಜಗದೀಶ್. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಹೇಳಿ. ಹೇಳಿ. ನನ್ನ ಹೆಸರು ಜಯಪ್ರಕಾಶ್ ಹೇಳಿ ಸರ್. ನಾನು ಉಡುಪಿ ಡಿಸ್ಟಿಕ್ ಅಲ್ಲಿ ಪ್ರಗತಿನಗರ ಅನ್ನೋ ಜಾಗದಲ್ಲಿ ಅಂದ್ರೆ ಹುಟ್ಟಿನಿಂದ ಇಲ್ಲೇ ನಾನು ಇದ್ದೇನೆ. ತಾವು ಉಡುಪಿ ಅವರು? 5 ವರ್ಷದಿಂದ. ಉಡುಪಿ ಸರ್. ತಮ್ಮ ಎಜುಕೇಶನ್ ಏನ್ ಮಾಡಿದ್ದೀರಾ? ನಾನು ENC ಮಾಡಿದ್ದೇನೆ ಸರ್, ಡಿಪ್ಲೊಮಾ. ಫ್ಯಾಂಟಾಸ್ಟಿಕ್. ಹೇಳಿ, ಏನು ನಿಮ್ಮ ಕಷ್ಟ ಅಂತಂದ್ರೆ ಹೇಳಿ ಸರ್ ಒಂಚೂರು. ನಾನೊಂದು 5 ವರ್ಷದಿಂದ ಸರ್, ಅಂದ್ರೆ ನೀವು ಆರ್ಟಿಕಲ್ 21 ಬಗ್ಗೆ ಮಾತನಾಡಿದಾಗ ಸೊ ಮೂಲಭೂತ ಸೌಕರ್ಯ ಪ್ರತಿಯೊಬ್ಬನಿಗೂ ಸಿಗ್ಬೇಕು ಅನ್ನೋದು ನೀವು ಹೇಳ್ತೀರಿ. ಸೊ ಈ ಕಾನೂನು ಅನ್ನೋದು ಎಲ್ಲರಿಗೂ, ಈ ಬಡವರಿಗೂ ಕೈಗೆಟಕ್ತದೆ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ, ಅಂದ್ರೆ ನೀವು ಹೇಳುವಾಗ ನನಗೊಂದು ಧೈರ್ಯ ಬಂತು. ಅದಕ್ಕೆ ಈ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡು ಅಂತ ಹೇಳಿ ನಾನು ಹೇಳ್ಕೊಳ್ತಾ ಇದ್ದೇನೆ ಸರ್. ನಾನು ಸುಮಾರು 5 ವರ್ಷದಿಂದ ನಾನು ಕರೆಂಟ್ ಬೇಕು ಅಂತ ಹೇಳಿ ನಾನು ನಮ್ಮ ಅಧ್ಯಕ್ಷರಾಗ್ಲಿ ಮತ್ತೆ ನಮ್ಮ ಯಾರು PDO ಜಯಪ್ರಕಾಶ್ ಅವರೇ, ನಿಮ್ಮ ಉಡುಪಿನಲ್ಲಿ ಎಲ್ಲಿ ಅಂತ ನೀವು ಹೇಳ್ಬೇಕು. ಉಡುಪಿಯಲ್ಲಿ ಪ್ರಗತಿನಗರ ಸರ್. ಹಳೆಯೂರು ಪಂಚಾಯತಿ ಬರ್ತದೆ. ಹಳೆಯೂರು ಪಂಚಾಯತಿ. 5 ವರ್ಷಕ್ಕೆ ಮುಂಚೆ ನೀವು ಕರೆಂಟ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರ ಅಲ್ವಾ? ಹೌದು ಸರ್, ಹೌದು. ಇದುವರೆಗೂ ನಿಮ್ಗೆ ಆ ಅಪ್ಲಿಕೇಶನ್ ಮಂಜೂರಾಗಿಲ್ಲ, ನಿಮ್ಗೆ ಕರೆಂಟ್ ಸಿಕ್ಕಿಲ್ಲ ಅಲ್ವಾ?
ಕರೆಂಟ್ ಸಿಕ್ಕಿಲ್ಲ ಸರ್. ಓಕೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ 2 ನಿಮಿಷ ಮಾತಾಡಿ ದಯವಿಟ್ಟು. ಹಾ, ಓಕೆ. ಅದೇ ನಾನು ಈ ಕರೆಂಟ್ ನನಗೆ ಸಿಗಿಲ್ಲ ಅಂತ ಹೇಳಿ ನಾನು ಒಂದು 2 ತಿಂಗಳ ಮೊದಲು ನಾನೊಂದು ಲೈವ್ ಹಾಕಿದ್ದೆ. ಇದರ ನಂತರ ನನಗೆ ನನ್ನ ಪ್ರಾಬ್ಲಮ್ ಅನ್ನ ಕೇಳಿಕೊಂಡು ನನಗೆ ತುಂಬಾ ಜನ ಫೋನ್ ಮಾಡಿದ್ರು, ನನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ ಅಂತ ಹೇಳಿ. ಇದರಲ್ಲಿ ಯಾವ ತರಹದ ಇಕ್ಕಟ್ಟಿದೆ ಅಂತ ನನಗೆ ಅಂದ್ರೆ ಅಷ್ಟು ಕ್ಲಿಯರ್ ಆಗಿ ಹೇಳಲಿಲ್ಲ. ಒಂದು ನನ್ಗೆ ಇವರು ನಾನೊಬ್ಬ ಅಂದ್ರೆ ಜಾತಿ ಪ್ರಕಾರ ಇರ್ಬೋದು, ಮತ್ತೊಂದು ಪೊಲಿಟಿಕಲ್ ಇರ್ಬೋದು, ಇದು 2ರಿಂದ ನನ್ಗೆ ಕೊಡೋದಕ್ಕೆ ಹಿಂದೆ ಮಾಡ್ತಾ ಇದ್ದಾರೆ ಎಲ್ಲ ವಿಷಯದಲ್ಲಿ. ಸುತ್ತಲಿರುವಂತಹ ಮನೆಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಅಲ್ಲ, ನಿಮ್ಮ ಅಕ್ಕಪಕ್ಕ ಮನೆಯವರಿಗೆಲ್ಲ ಕೊಟ್ಟಿದ್ದಾರೆ. ಬಟ್ ನಿಮಗೆ ಉಡುಪಿನಲ್ಲಿ ನಿಮಗೆ ಕರೆಂಟ್ 5 ವರ್ಷ ಅಪ್ಲಿಕೇಶನ್ ಹಾಕಿದ್ರು ಇದುವರೆಗೂ ಕರೆಂಟ್ ನಿಮ್ಗೆ ಮಂಜೂರು ಆಗಿಲ್ಲ, ನಿಮ್ಗೆ ಕೊಟ್ಟಿಲ್ಲ. ಕೊಡ್ಲಿಲ್ಲ. ನಿಮ್ಮ ಪ್ರಕಾರ ಕಾರಣ ಅಲ್ಲ, ನಿಮ್ಮ ಪ್ರಕಾರ ಕಾರಣ ಏನು? ಕಾರಣ ಏನು ಇದಕ್ಕೆ? ಒಂದು ನನ್ನದು ಜಾತಿ ಇದು ಬರ್ತದೆ, ಹಿಂದುಳಿದ ವರ್ಗ ಬರ್ತದೆ. ಮತ್ತೊಂದು ನಾನೊಬ್ಬ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ. ಐಡಿಯಾಲಜಿಕಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಯಾಕಂದ್ರೆ ನನಗೆ ಇಷ್ಟರವರೆಗೆ ಸಹಾಯ ಮಾಡಿರೋದು ಕಾಂಗ್ರೆಸ್ನವರು, ನನಗೆ ಎದುರು ನಿಂತು ಸಹಾಯ ಮಾಡಿದ್ದಾರೆ. ಅಲ್ಲ, ತಪ್ಪೇನಿಲ್ಲ, ನಿಮ್ಮ ಐಡಿಯಾಲಜಿ ಅಲ್ಲ, ಕಾಂಗ್ರೆಸ್ ಪರವಾಗಿದ್ದ ತಪ್ಪೇನಿಲ್ಲ, ಹೇಳಿ. ಅದೇ ನೇರವಾಗಿ ನನಗೆ ಸಹಾಯ ಮಾಡಿರೋರು ಕಾಂಗ್ರೆಸ್ನವರು. ಹಾಗಾಗಿ ನಾನು ಯಾವುದೇ ನಮ್ಮಲ್ಲಿ ತುಂಬಾ ಅದ್ಭುತವಾದ ಒಂದು ನಾಯಕತ್ವವನ್ನು ಮಾಡಿದವರು ನಮ್ಮ ಪ್ರಮೋದ್ ಮಧ್ವರಾಜ್ ಸರ್ ಇರ್ಬೋದು. ಮತ್ತೆ ನಾನು ಒಳ್ಳೊಳ್ಳೆ ಪಾಲಿಟಿಷಿಯನ್ ಅನ್ನು ನೋಡಿದ್ದೇನೆ ಇಲ್ಲಿ. ಹಾಗಾಗಿ ನಾನು ಅವ್ರಿಗೆ ಅವ್ರನ್ನ ತುಂಬಾ ಮಾಡ್ತೇನೆ, ನಂಬ್ತೇನೆ ಅವರನ್ನು. ಅಲ್ಲ, ಈಗ ಪ್ರಶ್ನೆ ಏನಂತಂದ್ರೆ ಜಸ್ಟ್ ಬಿಕಾಸ್ ನೀವು ಕಾಂಗ್ರೆಸ್ ಐಡಿಯಾಲಜಿ ಒಪ್ಕೊಳ್ತಾ ಇದಾರೆ ಅಂತ ನಿಮ್ಗೆ ಕರೆಂಟ್ ಕೊಟ್ಟಿಲ್ಲ ಅಂತ ತಾವ್ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು. ಮತ್ತೆ ಅದೊಂದು ಮತ್ತೆ ನಾನೊಂದು ಜಾತಿ ಇದ್ರಲ್ಲಿ ಕೂಡ ನಾನು ಹಿಂದುಳಿದವನು ಅಂತ ಹೇಳ್ಕೊಂಡು ಕೂಡ ಅವರು ನಂಗೆ ಇದು ಮಾಡ್ತಾ ಇದ್ದಾರೆ, ಪ್ರೆಷರ್ ಮಾಡ್ತಾ ಇದ್ದಾರೆ. ಇದರ ಪ್ರಕಾರ ನಾನು ನಮ್ಮ ಸಂಘಟನೆ ಅವರಿಂದೆಲ್ಲ ಮಾತನಾಡ್ತಿದ್ರು. ಮತ್ತೆ ನಾನಿವಾಗ ಯಾರ ಹತ್ರ ಅಧಿಕಾರಿಗಳ ಹತ್ರ ಹೋದ್ರು ಸರಿ, ಇದ್ರ ಪ್ರಜಾಪ್ರಭುತ್ವ ಅಂತ ಹೇಳ್ತೀರಲ್ಲ ಸರ್, ಇದರಲ್ಲಿ ನಾನು ಅಧಿಕಾರಿಗಳ ಹತ್ರ ಯಾರ ಹತ್ರನೂ ಹೋದ್ರು ಕೆಲಸ ಆಗಿಲ್ಲ. ಅಲ್ಲ, ಪ್ರಜಾಪ್ರಭುತ್ವ ನಾನು ಹೇಳ್ತಾ ಇಲ್ಲ, ನಮ್ಮ ದೇಶದ ಸಂವಿಧಾನ ಹೇಳ್ತಾ ಇದೆ. ನಾನು ಹೇಳ್ತಾ ಇಲ್ಲ, ನಾನು ಒಪ್ಕೊಂಡಿದ್ದೀನಿ ಅದನ್ನ. ನಮ್ಮ ದೇಶದ ಸಂವಿಧಾನ ಹೇಳ್ತಾ ಇದೆ. ಈಗ ಕರೆಂಟ್ ಕೊಟ್ಟಿಲ್ಲ, ಇಷ್ಟು ದಿನ ಆದ್ರೂ ಅಲದ್ರು, ಕರೆಂಟ್ ಕೊಟ್ಟಿಲ್ಲ. ಏನ್ ಆಲ್ಟರ್ನೇಟಿವ್ ಮಾಡ್ಕೊಟ್ರು? ಆಲ್ಟ್ರೇಷನ್ ಆಗಿ ನನ್ನ ಫ್ರೆಂಡ್ ಒಬ್ರು ನನಗೆ, ಅಂದ್ರೆ ನಾನು ವಿಡಿಯೋ ಹಾಕಿದ ನಂತರ ನನಗೆ ತುಂಬಾ ಜನ ಫೋನ್ ಮಾಡಿದ್ರು, ನನ್ನ ಕಡೆ ಸೋಲಾರ್ ಪ್ಯಾನಲ್ ಇದೆ, ನೀ ತಗೊಂಡ್ ಹೋಗು, ಬ್ಯಾಟ್ರೀಸ್ ಇದೆ, ನೀ ತಗೊಂಡ್ ಹೋಗು ಅಂತ ನನಗೆ ತುಂಬಾ ಜನ ಹೇಳಿದ್ರು. ಅದರ ನಂತರ ನಾನು ಒಬ್ಬರ ಹತ್ರ ಸೋಲಾರ್ ಪ್ಯಾನಲ್ ಅನ್ನು ತಗೊಂಡ್ಬಂದು ಮತ್ತೊಂದು 2 ಬ್ಯಾಟ್ರೀಸ್ ಅನ್ನು ತಗೊಂಡ್ಬಂದು ನನ್ನ ಮನೆಗೆ ಬೇಕಾದ ಸಣ್ಣ ಒಂದು ಫ್ಯಾನ್ ಇರ್ಬೋದು, ಲೈಟ್ ಇರ್ಬೋದು ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ಇವಾಗ. ಆದ್ರೆ ನಾನು ಇಷ್ಟು ಸಮಯದಿಂದ ಕರೆಂಟ್ ಇಲ್ಲದೆ ರಾತ್ರಿ ಇಡೀ ನನ್ಗೆ 2 ಹೆಣ್ಣು ಮಕ್ಕಳಿದ್ದಾರೆ, ಸಣ್ಣ 6 ತಿಂಗಳ ಮಗು ಇದೆ, 3.5 ವರ್ಷದ ಮಗಳಿದ್ದಾಳೆ. ಅವರಿಗೆ ನಾನು ರಾತ್ರಿಯಲ್ಲಿ ಗಾಳಿ ಹಾಕೊಂಡು ಅಷ್ಟು ಕಷ್ಟ ಪಡ್ತಾ ಇದ್ದೆ. ಇವತ್ತು ನಿಜವಾಗ್ಲೂ ನಾನು ಎಷ್ಟೋ ರಾತ್ರಿ ನಿದ್ದೆ ಬಿಟ್ಟು ಅಳ್ತಾ ಇಲ್ಲ ನನ್ನ ಮಗಳಿಗೆ ಗಾಳಿ ಹಾಕಿ ಅವ್ರಿಗೆ ನಿದ್ದೆ ಮಾಡ್ತಿದ್ದೇನೆ. ನನ್ನಂತವ್ರು ಇವತ್ತು ನಾನು ನನ್ನ ವಾಯ್ಸ್ ಅನ್ನು ನಾನು ರೈಸ್ ಮಾಡ್ತಾ ಇದ್ದೇನೆ. ಇದೇ ತರ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನರು ಕಷ್ಟನ ಹೇಳ್ಕೊಳ್ಳಿಕ್ಕೆ ಆಗದೆ ನಾಳೆ ಅಧಿಕಾರಿಗಳು ಎಷ್ಟು ಪ್ರೆಷರ್ ಮಾಡ್ಬೋದು, ಯಾವ ಪರಿಸ್ಥಿತಿನ ತಂದಿರ್ಬೋದು ಅಂತ ಹೇಳಿ ಹೆದರ್ಕೊಂಡು ಕೆಲವರು ಹೇಳುದಿಲ್ಲ, ಆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಒಳಗಡೆಯಿಂದಲೇ. ಅಂತವರು ಹೊರಗೆ ಬಂದು ಒಂದು ಸಾರಿ ಅವ್ರಿಗೆ ಅಧಿಕಾರಿಗಳನ್ನ ನೇರವಾಗಿ ಹೇಳ್ಕೊಳ್ಳಿಕ್ಕೆ ಆಗದಿದ್ರು ನೀವಿದ್ದೀರಿ, ಕಾನೂನಾತ್ಮಕವಾಗಿ ನೀವು ಮಾಡ್ತೀರಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ 6 ವರ್ಷ ಆದ್ರೂ ಹೋರಾಟಗಳಾದ್ರು, ಅಪ್ಲಿಕೇಶನ್ಸ್ ಕೊಟ್ರು, ಅಪೀಲ್ಗಳನ್ನ ಬರೆದು ತಾವ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರಿಗೂ ಸಹ ಲೆಟರ್ ಬರ್ದಿದ್ದೆ, ಸಿಎಂ ಅವ್ರಿಗೂ ಲೆಟರ್ ಬರ್ದಿದ್ದೆ ಅಂತ, ಯಾವ್ದು ಕೂಡ ಪ್ರಯೋಜನ ಆಗಿಲ್ಲ ನಿಮ್ಗೆ ಅಲ್ವಾ? ಆಗಿಲ್ಲ ಸರ್. ಲಾಸ್ಟ್ ಆಗಿ ನಿಮ್ಮ ಬುದ್ಧಿವಂತಿಕೆನ ಉಪಯೋಗಿಸಿ ಸೋಲಾರ್ ಪ್ಯಾನ್ ಇಂದ ಇವತ್ತು ಲೈಟ್ ಅನ್ನ ತಗೊಂಡು ಜೀವನ ಮಾಡ್ತಾ ಇದ್ರ ಉಡುಪಿನಲ್ಲಿ ಅಲ್ವಾ? ಬಟ್ ಸ್ಟಿಲ್ ನೀವು ಈ ಒಂದು ಹೋರಾಟನ ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ. ಆಮ್ ಐ ರೈಟ್? ಹೌದು ಸರ್. ಒಬ್ಬ ವಕೀಲರ ಸಹಾಯನ ತಗೊಂಡಿದ್ರಿ, ಅವರು ಸಹ ಸಹಾಯ ಮಾಡ್ತಾ ಇದಾರೆ ನಿಮ್ಗೆ ಅಲ್ವಾ? ಮಾಡ್ತಿದ್ದಾರೆ ಸರ್, ಮಾಡ್ತಿದ್ದಾರೆ. ಓಕೆ, ಸೊ ಏನ್ ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ ಸಮಾಜಕ್ಕೆ ಹೇಳ್ಬೇಕಂದ್ರೆ, ದಯವಿಟ್ಟು ಯಾರೇ ಒಬ್ರು ಕರೆಂಟ್ ಇಲ್ಲ ಅಂತ ಹೇಳಿದ್ರು ಯಾವುದೇ ನೀವು ಯೋಚನೆ ಮಾಡೋದೇ ಬೇಡ, ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ನನ್ನಿಂದ ಆದದ್ದು, ನನಗೆ ನೀವು ಸಂಬಳ ಕೊಡೋದು ಬೇಡ ಅಥವಾ ಬಸ್ ಚಾರ್ಜ್ ಕೊಡೋದು ಬೇಡ, ನಾ ಬಂದು ಮನೆಗೆ ಬಂದು ನನ್ನ ಹತ್ರ ಇರುವಂತಹ ಹಳೆ ಬ್ಯಾಟ್ರಿನೇ, ಹಳೆ ಪ್ಯಾನಲೇ ಹಾಕಿ ವೈರಿಂಗ್ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಲೈಟ್ ಉರ್ತಿ ನಾನು ಹೋಗ್ತೇನೆ. ಸೊ ದಿಸ್ ಇಸ್ ಅ ಚಾಲೆಂಜ್. ಅಂದ್ರೆ ಸರ್ಕಾರ ಕರೆಂಟ್ ಕೊಡಿಲ್ಲ ಅಂತಂದ್ರೆ ಇದನ್ನ ಮಾಡಬಹುದು ಅಂತ ಜನಗಳಿಗೆ ಹೇಳ್ತಾ ಇದ್ದೀರಾ ಅಲ್ವಾ? ಹಾಗೆ ಹೇಳೋದಕ್ಕಿಂತಲೂ ಯಾರು ಕತ್ಲಲ್ಲಿ ಒದ್ದಾಡಬಾರ್ದು, ನಾನ್ ಪಟ್ಟ ಕಷ್ಟ ಯಾರಿಗೂ ಬರಬಾರ್ದು, ಆ ತರ. ಫ್ಯಾಂಟಾಸ್ಟಿಕ್. ನಾವು ನಿಮ್ಗೆ ಲೀಗಲ್ ಆಗಿ ಸಹಾಯ ಮಾಡ್ತೀವಿ. ನಾನು ಆಮೇಲೆ ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಡಿಫ್ರೆಂಟ್ ಐಡಿಯಾಲಜಿ ಇಟ್ಕೊಂಡ ಅಂತ ಆತನಿಗೆ ಉಡುಪಿನಲ್ಲಿ ಇಷ್ಟೊತ್ತು ನನ್ನ ಹತ್ರ ಮಾತಾಡಿದ್ದು ಜಯಪ್ರಕಾಶ್ ಅಂತ ಡಿಪ್ಲೊಮಾ ಹೋಲ್ಡರ್,
ಒಂದು ಹಿಂದುಳಿದ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ ಜಸ್ಟ್ ಬಿಕಾಸ್ ಅವರು ಯಾವುದೋ ಒಂದು ಪೊಲಿಟಿಕಲ್ ಐಡಿಯಾಲಜಿ ಇಟ್ಕೊಂಡಿದ್ರಂತ 6 ವರ್ಷದಿಂದ ಇಬ್ಬರು ಹೆಣ್ಣು ಮಕ್ಕಳು, ಪುಟ್ಟ ಹೆಣ್ಣು ಮಕ್ಕಳು, ಅವ್ರಿಗೆ ಕರೆಂಟ್ ಅನ್ನ ಕೊಡದಿರುವಂತ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಸರ್ಕಾರ ಗೆದ್ದಂತ ಜನಪ್ರತಿನಿಧಿಗಳು ಏನ್ ಹೇಳ್ಬೇಕೋ ಗೊತ್ತಿಲ್ಲ. ನಿಜವಾಗ್ಲೂ ನಾವು ಜನ ಏನೋ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವ. ಈ ರೀತಿ ಕೇಸುಗಳು 1000 ಇರುತ್ತೆ ನನ್ ತಿಳಿದ ಮಟ್ಟಿಗೆ. ಬಟ್ ಎಲ್ಲರಿಗೂ ಈ ರೀತಿ ಒಂದು ಹೊರಗಡೆ ಬಂದು ಹೇಳುವಂತ ಧೈರ್ಯ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ಸಹ 6 years. ಆಮೇಲೆ ನನಗೆ ಯಾಕೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ, ಅವ್ರ ಪ್ರಶ್ನೆ ಕೇಳಿದ್ರು, ಸರ್ ಆರ್ಟಿಕಲ್ 21 ಅಂತ ಹೇಳ್ತೀರಾ, ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂತಂದ್ರ, ನಿಜವಾಗ್ಲೂ ಸರ್ ನಿಜವಾಗ್ಲೂ ಆರ್ಟಿಕಲ್ 21 ಜೀವಂತವಾಗಿದೆಯಾ? ಸುಪ್ರೀಂ ಕೋರ್ಟ್ ಹೇಳಿದ್ರೆ ನನ್ನಂತವ್ನಿಗೆ ಯಾಕೆ ಕಷ್ಟ ಅಂತ ನನಗೆ ಅವರು ಪ್ರಶ್ನೆ ಮಾಡಿದ್ರು. ಆ ಒಂದು ವಿಚಾರವನ್ನ ಇಟ್ಕೊಂಡು ಆರ್ಟಿಕಲ್ 21 ಬಗ್ಗೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಬಾರಿ ಸಾವಿರಾರು ಕೇಸುಗಳಲ್ಲಿ ಆರ್ಟಿಕಲ್ 21 ಎತ್ತಿ ಹಿಡಿದು ಮೂಲಭೂತ ಸೌಕರ್ಯಗಳು ಅಂದ್ರೆ ನಿಮಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದ್ದು, ಅಕಸ್ಮಾತ್ ನೀವು ಬಿಲ್ ಕಟ್ಟಿಲ್ಲ ಅಂತಂದ್ರೂ ಸಹ ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದ್ದು ಸರ್ಕಾರದ ಕೆಲಸ, ಅದು ಜವಾಬ್ದಾರಿ. ಬಟ್ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾವಿರಾರು ಜಡ್ಜ್ಮೆಂಟ್ಸ್ ಇದೆ ಸುಪ್ರೀಂ ಕೋರ್ಟ್ದು. ಇವನ್ ಅವರು ಅಪ್ಲಿಕೇಶನ್ ಹಾಕಿದ್ರೆ 6 ವರ್ಷದಿಂದ ಅವ್ರಿಗೆ ಕರೆಂಟ್ ಕೊಟ್ಟಿಲ್ಲ. ನಿಜವಾಗ್ಲೂ ಶೋಚನೀಯ ಪರಿಸ್ಥಿತಿ. ಇದೇ ಪರಿಸ್ಥಿತಿ ಎಲ್ಲರಿಗೂ ಇರ್ಬೋದು. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, 2 ನಿಮಿಷ ನಿಮ್ಗೆ ವಿವರಣೆಯಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದನ್ನ ಬರೆದು ಕೊಟ್ಟವರು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಆ ಒಂದು ಟೀಮ್ ಏನಿತ್ತು, ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಈ ದೇಶವನ್ನು ಇವತ್ತು ಸಹ ಮುಂದುವರಿಸ್ತಾ ಇದ್ರೆ ಅದು ಯಾವುದೇ ರಾಜಕಾರಣಿ ಅಲ್ಲ, ಗೆದ್ದಂತ ಜನಪ್ರತಿನಿಧಿ ಅಲ್ಲ. ನಮ್ಮ ದೇಶವನ್ನು ಇವತ್ತು ಸಹ ಜೀವಂತವಾಗಿಟ್ಟು ಮೂಲಭೂತವಾಗಿ ಪ್ರಜಾತಂತ್ರವನ್ನ ಜೀವಂತವಾಗಿಟ್ಟಿದೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಗೆ ಹಲವಾರು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದೆ, ಹಕ್ಕನ್ನ ಕೊಟ್ಟಿದೆ. ಅದನ್ನ ಪದೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸಾಕಷ್ಟು ಕೇಸ್ಗಳಲ್ಲಿ. ಒಂದು 7-8 ಕೇಸ್ ಜಡ್ಜ್ಮೆಂಟ್ ಗಳನ್ನ ನಿಮ್ಗೆ ನಾನು ಹೇಳ್ತೀನಿ. ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂದ್ರೆ ಬರೀ ರೈಟ್ ಟು ಲೈಫ್ ಅಂತ ಹೇಳಿದ್ರೆ ಬರೀ ನಾವು ಜೀವನ ಮಾಡೋದಲ್ಲ, ನಮ್ಗೆ ಆ ಒಂದು ಆತ್ಮ ಗೌರವವನ್ನು ಕೊಡಬೇಕಾದ್ದು, ಅದನ್ನ ಇಟ್ಕೊಂಡು ಗೌರವ ಇಡಬೇಕಾದ್ದು ಸಹ ಒಬ್ಬ ನಾಗರಿಕನ ಒಂದು ಐ ಥಿಂಕ್ ಹಕ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನಾನು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳುತ್ತೆ ರೈಟ್ ಟು ಲೈಫ್ ಈಸ್ ಆಲ್ಸೋ ಈಕ್ವಲ್ ಟು ರೈಟ್ ಟು ಡಿಗ್ನಿಟಿ. ನಮಗೆ ಮಾನ ಮರ್ಯಾದಿನ ಯಾರು ನಮ್ಮ ಮಾನಗೆ ಮರ್ಯಾದೆಗೆ ನಮ್ಮ ಡಿಗ್ನಿಟಿಗೆ ಯಾರು ಕೈ ಹಾಕಂಗಿಲ್ಲ. ಇದನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ. ರೈಟ್ ಟು ಲೈಫ್ ಆರ್ಟಿಕಲ್ 21 ಕಡೆ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಒಬ್ಬ ವ್ಯಕ್ತಿ ಬದುಕಿರ್ಬೇಕಾದ್ರೆ ಒಂದೇ ಅಲ್ಲ, ಅವನ ಸಾಯಬೇಕಾದ್ರೂ ಸಹ ಅವನ ಗೌರವದಿಂದ ಸಾವನ್ನ ಅಪ್ಕೊಳ್ಳೋದು ಸಹ ಈ ಒಂದು ರೈಟ್ ಟು ಆರ್ಟಿಕಲ್ 21 ಒಂದು ಹಕ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದು ಯಾವ್ದ್ರಲ್ಲಿ ಕಾಮನ್ ಕಾಸಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಹೇಳುತ್ತೆ. ಒಬ್ಬ ವ್ಯಕ್ತಿ ಸಾಯಬೇಕಾದ್ರೂ ಅವನು ಸಹ ಒಂದು ಗೌರವದಿಂದ ಸಾಯುವಂತಹ ಹಕ್ಕು ಅವನಿಗೆ ಈ ಒಂದು ಆರ್ಟಿಕಲ್ 21 ಕೊಡುತ್ತೆ. ಅಂಡ್ ದಟ್ ಈಸ್ ಇಂಟರ್ಪ್ರಿಟೆಡ್. ಅದನ್ನ ಮತ್ತೆ ಸುಪ್ರೀಂ ಕೋರ್ಟ್ ಎತ್ತಿ ಹೇಳಿದೆ. ಅಂಡ್ ರೈಟ್ ಟು ಲೈವ್ಲಿಹುಡ್ ಅಂದ್ರೆ ಎಷ್ಟೋ ಜನಕ್ಕೆ ಜೀವನ ಮಾಡ್ಲಿಕ್ಕೆ ಕೆಲಸ ಇರಲ್ಲ, ಆ ಒಂದು ಕೆಲಸವನ್ನ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಆಮೇಲೆ ಅವನಿಗೆ ಕೆಲಸ ಇಲ್ಲ ಅಂತಂದ್ರೆ ಅವನ ಜೀವನಾಂಶವನ್ನ ಮತ್ತೆ ಅವನ ಜೀವನಕ್ಕೆ ಬೇಕಾದಂತಹ ಹಣವನ್ನ, ದವಸ ಧಾನ್ಯಗಳನ್ನ, ನೀರನ್ನ, ವ್ಯವಸ್ಥೆನ ಇವತ್ತು 3 ತಿಂಗಳಾದ್ರೂ EMI ಕಟ್ಟಬೇಡಿ, 3 ತಿಂಗಳಾದ್ರೂ ನೀರ್ ಬಿಲ್ ಕಟ್ಟಬೇಡಿ, ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ಯಾವ್ದು ಈ ಸರ್ಕಾರ ಬಾಯಿ ಮಾತಲ್ಲಿ ಹೇಳುತ್ತೋ, ಈ ಬಾಯಿ ಮಾತನ್ನ ಹೇಳಿಸಿದ್ದು ನಮ್ಮ ದೇಶದ ಸಂವಿಧಾನ ಆರ್ಟಿಕಲ್ 21. ಈ ಆರ್ಟಿಕಲ್ 21 ಹೇಳುತ್ತೆ ರೈಟ್ ಟು ಲೈವ್ಲಿಹುಡ್ ಅಂತ. ಈ ಎಂಟೈರ್ ಆರ್ಟಿಕಲ್ ಅನ್ನ ಇಂಗ್ಲಿಷ್ ಅಲ್ಲಿ ಇದೆ. ನಾನು ಫೇಸ್ಬುಕ್ ಅಲ್ಲಿ ನಾನು ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ. ದಯಮಾಡಿ ಬೇಕಾದವರು ಪ್ರಿಂಟ್ಔಟ್ ತಗೊಳ್ಳಿ, ಇದನ್ನ ಇಂಟರ್ಪ್ರೆಟ್ ಮಾಡ್ಕೊಳ್ಳಿ. ತದನಂತರ ರೈಟ್ ಟು ಕ್ಲೀನ್ ಎನ್ವೈರನ್ಮೆಂಟ್ ಅಂತ ಹೇಳುತ್ತೆ. ಬರೀ ನಮ್ಗೆ ಜೀವನ ಕೊಟ್ರೆ ಸಾಲದು, ಈ ಒಂದು ಎನ್ವೈರನ್ಮೆಂಟ್ ಅನ್ನು ಸಹ ಶುಭ್ರವಾಗಿಟ್ಟು ನಾಗರಿಕನ ಜೀವನ ಮಾಡಲಿಕ್ಕೆ ವ್ಯವಸ್ಥೆನ ಮಾಡಬೇಕಾದ್ದು ಸರ್ಕಾರದ ಕೆಲಸ. ಅದು ನಮ್ಮ ಹಕ್ಕು ಅಂತ ಆರ್ಟಿಕಲ್ 21 ಹೇಳುತ್ತೆ. ರೈಟ್ ಟು ಸೋಷಿಯಲ್ ಸೆಕ್ಯೂರಿಟಿ, ರೈಟ್ ಟು ಪ್ರೊಟೆಕ್ಷನ್ ಆಫ್ ದ ಫ್ಯಾಮಿಲಿ. ನಿಮ್ಮ ಪ್ರೊಟೆಕ್ಷನ್ಗೆ ಯಾರಿಗಾರು ನಿಮ್ಮನ್ನ ಎದುರಿಸಿದ್ರೆ, ಥ್ರೆಟ್ನಿಂಗ್ ಮಾಡಿದ್ರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಪ್ರೊಟೆಕ್ಷನ್ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಅದು ನಿಮ್ಮ ಹಕ್ಕಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಂಡ್ ಇನ್ ದ ಕೇಸ್ ಆಫ್ ಕಲ್ಕಟ್ಟ ಎಲೆಕ್ಟ್ರಿಕ್ ಸಪ್ಲೈ ಕಾರ್ಪೊರೇಷನ್ ವರ್ಸಸ್ ಸುಭಾಷ್ ಚಂದ್ರ ಬೋಸ್ ಅದರಲ್ಲೂ ಹೇಳುತ್ತೆ, ಯಾರೋ ಒಬ್ರು ಎಲೆಕ್ಟ್ರಿಸಿಟಿ ಡಿಸ್ಕನೆಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ, ಅದನ್ನ ಬಿಲ್ ಕಟ್ಟಿಲ್ಲ ಅಂತಂದ್ರ ಅದು ಸಹ ವೈಲೇಷನ್ ಆಫ್ ಆರ್ಟಿಕಲ್ 21 ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನಿಮಗೆ ನೀರ್ ಕಟ್ ಮಾಡಿದ್ರೆ ಅದು ಸಹ ಮೂಲಭೂತ ಹಕ್ಕು. ನಿಮ್ಮ ಹತ್ರ ಹಣ ಇಲ್ಲ, ನಿಮ್ಮ ಹತ್ರ ದುಡ್ಡು ಕಟ್ಟಲಿಕ್ಕೆ ಹಣ ಇಲ್ಲ, ಅದನ್ನ ಡಿಸ್ಕನೆಕ್ಟ್ ಮಾಡಂಗಿಲ್ಲ. ನಿಮಗೆ ಸಮಯವನ್ನು ಕೊಡಬೇಕು, ಸೂಕ್ತವಾದ ಸಮಯವನ್ನು ಕೊಡಬೇಕು. ಆಮೇಲೆ ನಿಮಗೆ ಸಂಪಾದನೆ ಆಗೋವರೆಗೂ ಸಮಯವನ್ನು ಕೊಡಬೇಕಾದ್ದು ಸರ್ಕಾರದ ಕೆಲಸ. ನಿಮಗೆ ಕೊಟ್ಟಂತ ಕಾರ್ಪೊರೇಷನ್ಗಳ ಕೆಲಸ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ರೈಟ್ ಟು ನೋ ಅಂಡ್ ಇನ್ಫಾರ್ಮ್ಡ್. ನಮಗೆ ಸರ್ಕಾರ ಏನು ಮಾಡ್ತಾ ಇದೆ, ಅಕಸ್ಮಾತ್ ನಿಮ್ಮನ್ನು ಅರೆಸ್ಟ್ ಮಾಡಿದ್ರು ಪೊಲೀಸರು, ಯಾಕೆ ಅರೆಸ್ಟ್ ಮಾಡಿದ್ರು,
ಅದನ್ನ ತಿಳ್ಕೊಳ್ಬೇಕು, ಅದು ನಿಮ್ಮ ಹಕ್ಕು. ಮತ್ತೊಂದು ಸತಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ರೈಟ್ ಟು ನೋ, ರೈಟ್ ಟು ಇನ್ಫಾರ್ಮ್ಡ್ ಅಂತ. ಆಮೇಲೆ ಯಾವುದೇ ಒಂದು ಕಾನೂನು ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಿಮಗೆ ಅದನ್ನ ತಿಳಿಸ್ಬೇಕಾದ್ದು ಅವರ ಕೆಲಸ, ಅದನ್ನ ತಿಳ್ಕೊಳ್ಬೇಕಾದ್ದು ನಿಮ್ಮ ಹಕ್ಕನ್ನಂತ ಏನು ಸುಪ್ರೀಂ ಕೋರ್ಟ್ ಹೇಳುತ್ತೆ. ನಮ್ಮ ದೇಶದ ಸಂವಿಧಾನ ಆರ್ಟಿಕಲ್ 21 ಹೇಳುತ್ತೆ ರೈಟ್ ಅಗೇನ್ಸ್ಟ್ ಸಾಲಿಟರಿ ಕನ್ಫೈನ್ಮೆಂಟ್. ಈ ಒಂದು ಪನಿಷ್ಮೆಂಟ್ ಕೊಡ್ಬೇಕಾದ್ರೆ ಕೆಲವೊಂದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಒಂದು ಪನಿಷ್ಮೆಂಟ್ ಇದೆ. ಏನಂತಂದ್ರೆ ಆ ವ್ಯಕ್ತಿಗೆ ಒಂಟಿಯಾಗಿ ಜೈಲಿನಲ್ಲಿ ಇಡಬೇಕು ಅಂತ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳ್ತಾರೆ. ಅದನ್ನು ಮಾಡ್ಬೇಕಾದ್ರೂ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಆ ರೀತಿ ಅವನಿಗೆ ಹುಚ್ಚನಾಗೋ ರೀತಿ ಸಾಲಿಟರಿ ಕನ್ಫೈನ್ಮೆಂಟ್ ಮಾಡಬಾರ್ದು ಪ್ರಿಸನ್ ಆಕ್ಟ್ ಅಲ್ಲಿ ಅಂತ ಇದೇ ಆರ್ಟಿಕಲ್ 21 ಹೇಳುತ್ತೆ, ಇದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ. ರೈಟ್ ಅಗೇನ್ಸ್ಟ್ ಡಿಲೇಡ್ ಎಕ್ಸಿಕ್ಯೂಷನ್. ಎಷ್ಟೋ ಜನಕ್ಕೆ ಮರಣದಂಡನೆ ಕೊಟ್ಬಿಡುತ್ತೆ ಕೋರ್ಟ್ಗಳು. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಆದ್ರೂ ಅವ್ರಿಗೆ ಎಕ್ಸಿಕ್ಯೂಟ್ ಮಾಡಲ್ಲ. ಅದನ್ನ ರೈಟ್ ಟೈಮ್ಗೆ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅವರು ಭಯದಲ್ಲಿ ಬದುಕಬಾರದು. ಅವರು ಸಾಯ್ಬೇಕಾದ್ರೂ ಕೂಡ ಅವರುಗಳಿಗೆ ಸರಿಯಾದ ಸಮಯದಲ್ಲಿ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಇದೇ ಸುಪ್ರೀಂ ಕೋರ್ಟ್ ಪದೇ ಪದೇ ಆರ್ಟಿಕಲ್ 21 ಕಡೆ ಹೇಳುತ್ತೆ. ರೈಟ್ ಅಗೇನ್ಸ್ಟ್ ಪಬ್ಲಿಕ್ ಹ್ಯಾಂಗಿಂಗ್. ಒಬ್ಬ ವ್ಯಕ್ತಿಗೆ ಮರಣದಂಡನೆ ಕೊಟ್ರೆ ಅದನ್ನ ಬೀದಿನಲ್ಲಿ ತೋರಿಸಿ ವಿಕಾರವಾಗಿ ಅದನ್ನ ಮಾಡಬಾರದು. ಅವನಿಗೆ ಒಂದು ಡಿಗ್ನಿಟಿ ಇರ್ತದೆ, ಸಾಯುವಂತ ವ್ಯಕ್ತಿಗೂ ಸಹ ಒಂದು ಡಿಗ್ನಿಟಿಯನ್ನು ಕೊಡಬೇಕು ಅಂತ ಇದೇ ಆರ್ಟಿಕಲ್ 21 ಹೇಳುತ್ತೆ. ಇದೇ ದೇಶದ ಸುಪ್ರೀಂ ಕೋರ್ಟ್ ಪದೇ ಪದೇ ಎತ್ತಿ ಹಿಡಿದಿದೆ. ರೈಟ್ ಅಗೇನ್ಸ್ಟ್ ಟೆಲಿಫೋನ್ ಟ್ಯಾಪಿಂಗ್. ಎಷ್ಟೋ ಜನ ಹೇಳ್ತಾರೆ ನನಗೆ ಸರ್ ಟೆಲಿಫೋನ್ ಟ್ಯಾಪ್ ಮಾಡ್ತಾರೆ ಅಂತ. ಪದೇ ಪದೇ ಇದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವುದೇ ಕಾರಣಕ್ಕೂ ಪ್ರೊಸೀಜರ್ ಫಾಲೋ ಮಾಡದೆ, ಅವಶ್ಯಕತೆ ಇಲ್ಲದೆ, ಕೋರ್ಟಿನ ಅನುಮತಿ ಇಲ್ಲದೆ ಯಾರದೇ ಟೆಲಿಫೋನ್ ಟ್ಯಾಪ್ ಮಾಡಂಗಿಲ್ಲ. ಅದು ಟ್ಯಾಪ್ ಮಾಡಿ ಏನಾದರೂ ಗೊತ್ತಾಯ್ತು ಅಂತಂದ್ರೆ ದಟ್ ಆಫೀಸರ್ ದ ಪೊಲೀಸ್ ವಿಲ್ ಬಿ ಫೋರ್ಸ್ ಟು ಗೋ ಥ್ರೂ ದ ಇಂಡಿಯನ್ ಪಿನಲ್ ಕೋಡ್. ಅವರ ಮೇಲೆ FIR ಗಳನ್ನು ದಾಖಲೆ ಮಾಡಬಹುದು, ಅವ್ರ ಮೇಲೆ ತನಿಖೆ ಮಾಡಬಹುದು. ಅವರ ಒಂದು ತನಿಖೆನಲ್ಲಿ ಏನಾದ್ರು ಅದು ಬಣ್ಣ ಬಯಲಾಯ್ತು ಅಂತಂದ್ರೆ ಅವ್ರಿಗೆ ಶಿಕ್ಷೆ ಸಹ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯ ಟೆಲಿಫೋನ್ ಅನ್ನ ಟ್ಯಾಪ್ ಮಾಡಂಗಿಲ್ಲ. ಇದನ್ನ ಪದೇ ಪದೇ ಹೇಳಿರೋದು ಸುಪ್ರೀಂ ಕೋರ್ಟ್ ಆರ್ಟಿಕಲ್ 21 ಕೆಳಗಡೆ. ಸಾಕಷ್ಟು ಕೇಸ್ ಲಾಸ್ ಇದೆ, ಬಟ್ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಅಂತ ನಾನು ಒಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ರೈಟ್ ಟು ಪ್ರೈವಸಿ, ರೈಟ್ ಟು ಸಬ್ಜೆಕ್ಟಿಂಗ್ ಎ ಪರ್ಸನ್ ಟು ಮೆಡಿಕಲ್ ಟೆಸ್ಟ್. ಯಾವುದೇ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಅವನ್ನ ಬಲವಂತವಾಗಿ ನೀವು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಂಗಿಲ್ಲ, ಅಥವಾ ಇಂಥ ವ್ಯಕ್ತಿನ ಇಂಥ ಒಂದು ಮೆಡಿಸಿನ್ ತಗೊಳ್ಬೇಕು, ಇಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಸರ್ಕಾರ ಹೇಳಂಗಿಲ್ಲ. ಅದನ್ನ ನಿರ್ಧಾರ ಮಾಡಬೇಕಾದ ನಾಗರಿಕರ ಕೆಲಸ, ಅದು ಅವನ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಪದೇ ಪದೇ ಸಾಕಷ್ಟು ಸುಪ್ರೀಂ ಕೋರ್ಟ್ ಕೇಸ್ಗಳು ಇದನ್ನ ಹೇಳಿದೆ. ರೈಟ್ ಟು ಗೋ ಅಬ್ರಾಡ್. ಒಬ್ಬ ವ್ಯಕ್ತಿ ವಿದೇಶಕ್ಕೆ ಸಹ ಹೋಗಬಹುದು, ಅದು ಅವನ ಹಕ್ಕು. ಅದನ್ನ ತಡಿಲಿಕ್ಕೆ ಯಾವುದೇ ವ್ಯವಸ್ಥೆಗೆ ಅದಕ್ಕೆ ಅಧಿಕಾರ ಇಲ್ಲ. ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ಸ್. ಅವನ ಮೇಲೆ ಏನೋ ಕೇಸ್ ಗೀಸಿದ್ದಾಗ ಅದಕ್ಕೆ ಪರ್ಮಿಷನ್ ತಗೊಂಡು ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ವಿದೇಶವನ್ನು ಸುತ್ತುವಂತ ಒಂದು ಹಕ್ಕನ್ನು ಸಹ ಇದೇ ದೇಶದ ಆರ್ಟಿಕಲ್ 21 ಇದೇ ದೇಶದ ಆರ್ಟಿಕಲ್ 21 ಕೊಡುತ್ತೆ. ಜೊತೆಯಲ್ಲಿ ಅದನ್ನ ಪದೇ ಪದೇ ಸುಪ್ರೀಂ ಕೋರ್ಟ್ ಸಾಕಷ್ಟು ಕೇಸ್ಗಳಲ್ಲಿ ಎತ್ತಿ ಹೇಳಿದೆ. ರೈಟ್ ಅಗೇನ್ಸ್ಟ್ ಇಲಿಗಲ್ ಡಿಟೆನ್ಷನ್. ಪೊಲೀಸ್ ಸ್ಟೇಷನ್ ಯಾರು ಪೊಲೀಸರು ಬಂದು ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡೋದು, ಆಮೇಲೆ ತೊಗೊಂಡೋಗಲ್ಲಿ ಕೂಡಿಕ್ ಬಿಡೋದು, ತೊಗೊಂಡು ಸೆಲ್ಲಲ್ಲಿ ಹಾಕ್ಬಿಡೋದು, ಅವ್ರ ಮೇಲೆ FIR ಆಗಿರೋದಿಲ್ಲ. ಅದನ್ನ ಹೇಳುತ್ತೆ ಪದೇ ಪದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿನ ಇಲ್ಲಿಗಲ್ ಡಿಟೆನ್ಷನ್ ಮಾಡಂಗಿಲ್ಲ. ಡಿಟೆನ್ಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಇರಬೇಕು, ಕಂಪ್ಲೇಂಟ್ ಮೇಲೆ FIR ಆಗಿರ್ಬೇಕು. ಆಮೇಲೆ ಆ FIR ಮೇಲೆ ಕೋರ್ಟ್ ಏನಾದರೂ ಪೊಲೀಸ್ ಕಸ್ಟಡಿಗೆ ಆದೇಶ ಮಾಡಿದ್ರೆ ಮಾತ್ರ ಅವರನ್ನ ಪೊಲೀಸ್ ಕಸ್ಟಡಿ ತಗೊಳ್ಳಿಕ್ಕೆ ಪೊಲೀಸ್ ಅವರಿಗೆ ಅಧಿಕಾರ ಇದೆ ಅಂತ. ರೈಟ್ ಅಗೇನ್ಸ್ಟ್ ಇಲಿಗಲ್ ಡಿಟೆನ್ಷನ್. ಯಾರನ್ನು ಸಹ ಸುಮ್ಮನೆ ಅವರನ್ನ ಸುಮ್ಮನೆ ಪೊಲೀಸರು ತಗೊಂಡೋಗಿ ಕುಂಡಿಸಿ ಅವ್ರನ್ನ ಇಲಿಗಲ್ ಡಿಟೆನ್ಷನ್ ಮಾಡಬಾರದು ಅಂತ. ಐ ಥಿಂಕ್ ಸುಪ್ರೀಂ ಕೋರ್ಟ್ ಇನ್ ಜೋಗಿಂದರ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಈ ಒಂದು ಸಾಕಷ್ಟು ಕೇಸ್ಗಳಲ್ಲಿ ಇದೆ. ನಾನು ಸುಮ್ಮನೆ ನಿಮ್ಗೆ ಇರಲಿ ಅಂತ ಈ ಒಂದು ಕೇಸನ್ನು ಹೇಳ್ತಾ ಇದ್ದೀನಿ. ರೈಟ್ ಆಫ್ ವುಮೆನ್ ಟು ಬಿ ಟ್ರೀಟೆಡ್ ವಿತ್ ಡಿಸೆನ್ಸಿ ಅಂಡ್ ಡಿಗ್ನಿಟಿ. ಒಂದು ಹೆಣ್ಮಗಳನ್ನ ಡಿಸೆನ್ಸಿ ಮತ್ತೆ ಡಿಗ್ನಿಟಿಯಿಂದ ಟ್ರೀಟ್ ಮಾಡಬೇಕು ಈ ಸಮಾಜ. ಆಮೇಲೆ ಅದು ಅವಳ ಹಕ್ಕು ಅಂತ ಹೇಳುತ್ತೆ. ಆಮೇಲೆ ರೈಟ್ ಟು ಪ್ರೈವಸಿ ಸಹ ಐ ಥಿಂಕ್ ಸರಿತಾ ವರ್ಸಸ್ ಫಿಲಂ ಆಕ್ಟರ್ ಸರಿತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ತುಂಬಾ ವಿಭಿನ್ನವಾಗಿ ಹೇಳಿದೆ. ಒಬ್ಬ ವ್ಯಕ್ತಿಯ ರೈಟ್ ಟು ಪ್ರೈವಸಿ ಎಷ್ಟು ಇಂಪಾರ್ಟೆಂಟು. ರೈಟ್ ಟು ಪ್ರೈವಸಿ ಅಂತ ಏನೂ ಇಲ್ಲ ಇವತ್ತು. ಎಲ್ಲಾವುದು ಪಬ್ಲಿಕ್ ಆಗ್ಬಿಟ್ಟಿದೆ. ಅವರ ಜೀವನ, ಫೋಟೋ, ಅವರ ಪ್ರೈವಸಿ, ಅವರ ಪ್ರೈವೇಟ್ ಲೈಫ್ ಎಲ್ಲಾವುದು ಒಂದು ವಿಭಿನ್ನವಾಗಿ ಬೀದಿಗಳಲ್ಲಿ ಬರ್ತಾ ಇದೆ, ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ. ಬಟ್ ಇದನ್ನು ಸಹ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿಮ್ಮ ಒಂದು ಡಿಸೆನ್ಸಿ ಡಿಗ್ನಿಟಿಗೆ ಯಾವುದೇ ರೀತಿಯ ಧಕ್ಕೆಯನ್ನು ಬರಬಾರದು. ಅದು ನಿಮ್ಮ ಹಕ್ಕು. ಅದನ್ನ ಕಾಪಾಡಬೇಕಾದ್ದು ಗೌರ್ಮೆಂಟ್ ಏಜೆನ್ಸಿಗಳ ಕೆಲಸ, ಪೊಲೀಸರ ಕೆಲಸ, ಡಿಪಾರ್ಟ್ಮೆಂಟ್ಗಳ ಕೆಲಸ, ಸರ್ಕಾರದ ಕೆಲಸ ಅಂತ ಹೇಳುತ್ತೆ. ಅದು ನಮ್ಮ ಹಕ್ಕು ಅಂತ ಹೇಳುತ್ತೆ. ರೈಟ್ ಫಾರ್ ಎ ಡಿಸೆಂಟ್ ಎನ್ವೈರನ್ಮೆಂಟ್. ಒಂದು ಡಿಸೆನ್ಸಿ ಆಗಿರುವಂತ ಎನ್ವೈರನ್ಮೆಂಟ್ ಅನ್ನು ಸಹ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಅದು ನಿಮ್ಮ ಹಕ್ಕು ಅಂತ ಹೇಳುತ್ತೆ. ರೈಟ್ ಟು ಎಜುಕೇಶನ್.
ನೀವು ಶಿಕ್ಷಣ ಮಾಡಬೇಕಾದ್ದು ಸಹ ಅದು ನಿಮ್ಮ ಹಕ್ಕು, ಅದನ್ನ ಕೊಡಬೇಕಾದ್ದು ಸಹ ಸರ್ಕಾರದ ಕೆಲಸ ಅಂತ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳಿದೆ. ರೈಟ್ ಫಾರ್ ಎ ಸ್ಪೀಡಿ ಅಂಡ್ ಫೇರ್ ಅಂಡ್ ಓಪನ್ ಟ್ರಯಲ್ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನ ಹೇಳ್ತಾರೆ, ಸರ್ ನನ್ನ ಕೇಸ್ 10 ವರ್ಷದಿಂದ ನಡೀತಾ ಇದೆ, 20 ವರ್ಷದಿಂದ ನಡೀತಾ ಇದೆ, 15 ವರ್ಷದಿಂದ ನಡೀತಾ ಇದೆ, 5 ವರ್ಷದಿಂದ ನಡೀತಾ ಇದೆ, ಏನೂ ಆಗಿಲ್ಲ ಅಂತ. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸ್ಪೀಡಿ ಟ್ರಯಲ್ ಆಗಬೇಕು ಅಂದ್ರೆ ಆದಷ್ಟು ಜಲ್ದಿ ಒಬ್ಬ ವ್ಯಕ್ತಿ ಏನಾದ್ರು ಕೇಸ್ಗಳನ್ನ ಫೇಸ್ ಮಾಡ್ತಾ ಇದ್ರೆ ಅದು ಟ್ರಯಲ್ ಮುಗಿಬೇಕು, ಅದು ಫೇರ್ ಆಗಿರ್ಬೇಕು, ಯಾವುದೇ ರೀತಿಯ ದಿಗ್ಬಂಧನಗಳನ್ನ ಅಲ್ಲಿ ಬರಬಾರ್ದು, ಪ್ರೆಷರ್ಸ್ಗಳನ್ನ ಹಾಕಬಾರ್ದು. ಮತ್ತೆ ಈ ಒಂದು ಟ್ರಯಲ್ ಓಪನ್ ಟ್ರಯಲ್ ಆಗಿರ್ಬೇಕು, ಅಂದ್ರೆ ಖುಲ್ಲ ಕೋರ್ಟ್ ಅಲ್ಲಿ ಇದನ್ನ ಓಪನ್ ಆಗಿ ಒಂದು ಟ್ರಯಲ್ ನಡೆಸಬೇಕು, ಯಾವುದೇ ರೀತಿಯ ಮುಚ್ಚಿಗೆ ಅಥವಾ ಇನ್ಫ್ಲೂಯೆನ್ಸ್ ಅಲ್ಲಿ ಈ ಕೇಸ್ಗಳನ್ನ ನಡೆಸಬಾರ್ದು ಅಂತ ಇದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ. ರೈಟ್ ಅಗೇನ್ಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಕೆಲಸದ ಜಾಗಗಳಲ್ಲಿ ಅವರಿಗೆ ಹರಾಸ್ಮೆಂಟ್ ಆದ್ರೆ ಅದನ್ನು ಸಹ ಸುಪ್ರೀಂ ಕೋರ್ಟ್ ಹೇಳಿದೆ. ರೈಟ್ ಫಾರ್ ರಿಪ್ಯುಟೇಷನ್ಸ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ರೈಟ್ ಫಾರ್ ರಿಪ್ಯುಟೇಷನ್ಸ್ ಅಂದ್ರೆ ಮನೆ ಮುಂದೆ ಸಾಲಗಾರಿ ಉಸುಲಾತಿ ವಾಹನ ಅಂತ ಹಾಕೊಂಡು ಬರ್ತಾರೆ ನಿಮ್ಮ ರೆಪ್ಯುಟೇಷನ್ ಡ್ಯಾಮೇಜ್ ಮಾಡ್ಲಿಕ್ಕೆ. ಯಾರಾದ್ರೂ ಬಂದು ನಿಮ್ಮ ರೆಪ್ಯುಟೇಷನ್ ಡ್ಯಾಮೇಜ್ ಮಾಡಕ್ಕೆ ಬಂದ್ರೆ ಅದನ್ನ ಮಾಡ್ಲಿಕ್ಕೆ ಬಿಡಬಾರ್ದು, ಅದು ನಿಮ್ಮ ಹಕ್ಕು. ಆಮೇಲೆ ನಿಮ್ಮ ರೆಪ್ಯುಟೇಷನ್ ಡ್ಯಾಮೇಜ್ ಆಗಂಗಿದ್ರೆ ನೀವು ಅದರ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬಹುದು. ಆ ಜರುಗಿಸಲಿಕ್ಕೆ ಸರ್ಕಾರ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಇದೇ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 21 ಕಡೆ ಹೇಳುತ್ತೆ. ರೈಟ್ ಫಾರ್ ಎ ಲೀಗಲ್ ಏಡ್, ನಿಮ್ಮನ್ನು ಅರೆಸ್ಟ್ ಮಾಡಿದ್ರೆ ನಿಮಗೆ ಫೋನ್ ಕೊಡಬೇಕು ಸ್ಟೇಷನ್ ಅಲ್ಲಿ, ಪೊಲೀಸರು ನಿಮಗೆ ಬೇಕಾದಂತ ವ್ಯವಸ್ಥೆನ ಮಾಡಬೇಕು, ನಿಮ್ಮ ಅಡ್ವೊಕೇಟ್ ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ರೈಟ್ ಫಾರ್ ಎ ಲೀಗಲ್ ಏಡ್ ಅಂತ ಇದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದೇ ರೀತಿ ರೈಟ್ ಟು ಚೂಸ್ ಲೈಫ್ ಪಾರ್ಟ್ನರ್, ನೀವು ಮದುವೆ ಆಗ್ಬೇಕಾದ್ರೆ ನಿಮ್ಮ ಆಯ್ಕೆ ಆದಂತ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋದು ಸಹ ನಿಮ್ಮ ಹಕ್ಕು. ರೈಟ್ ಫಾರ್ ರೈಟ್ ಅಗೇನ್ಸ್ಟ್ ದ ಕಸ್ಟೋಡಿಯಲ್ ಡೆತ್, ಎಷ್ಟೋ ಸತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಡೆತ್ ಆಗ್ಬಿಡುತ್ತೆ. ಆ ರೀತಿ ಡೆತ್ಗಳಾದಾಗ ಅದರ ಹಕ್ಕನ್ನ ಎತ್ತಿಡಿಯುವಂಥದ್ದು, ಆಮೇಲೆ ಆ ರೀತಿ ಡೆಕ್ಕಾದಂಗೆ ನೋಡ್ಕೊಳ್ಳೋದು ಸರ್ಕಾರದ ಕೆಲಸ, ಅದು ನಿಮ್ಮ ಹಕ್ಕು ಅಂತ ಹೇಳುತ್ತೆ. ಅದೇ ರೀತಿ ರೈಟ್ ಅಗೇನ್ಸ್ಟ್ ಲಾಟ್ ಆಫ್ ಅನ್ವಾಂಟೆಡ್ ವೈಲೇಷನ್ಸ್ ಅಂತ ಹೇಳುತ್ತೆ. ಈ ರೀತಿ ಸಾವಿರಾರು ಜಜ್ಮೆಂಟ್ಗಳನ್ನ ಈ ರೈಟ್ ಟು ಲೈಫ್ ಕೆಳಗಡೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇಲ್ಲಿ ಅಭಾವ ಅಂತಂದ್ರೆ ಇದನ್ನ ತಿಳಿಸುವಂತ ಅಭಾವ, ಇದನ್ನ ತಿಳ್ಕೊಳ್ಳುವಂತ ಅಭಾವ. ಸಾಮಾನ್ಯ ಜ್ಞಾನವನ್ನ ತಿಳ್ಕೊಂಡಿರ ಸಾಮಾನ್ಯ ಮನುಷ್ಯ ಜೀವನ ಮಾಡಕ್ಕೆ ಹೋದಾಗ ಅವನು ಫೇಸ್ ಮಾಡುವಂತ ಕಲ್ಸ್ಗಳೇನಿದೆ, ರಿಯಲಿ ಇಟ್ ಇಸ್ ವೆರಿ ಪಿಟಿ ಅಂತ ಹೇಳುತ್ತಾ ಇಷ್ಟೆಲ್ಲ ಹಕ್ಕುಗಳನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟು. ಇದರಲ್ಲಿ ನೀವು ಕೆಲವನ್ನ ಕಲ್ತ್ಕೊಂಡ್ರು ಸಹ ನಿಮ್ಮ ಡಿಗ್ನಿಟಿಗೆ, ನಿಮ್ಮ ಮರ್ಯಾದೆಗೆ ಯಾರು ಸಹ ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಉದ್ದೇಶ ಏನು ಅಂತಂದ್ರೆ ಬರೀ ಕಾನೂನು ಅಂತಂದ್ರೆ ಇಟ್ ಶುಡ್ ನಾಟ್ ಬಿ ಜಸ್ಟ್ ಅದು ಕೋರ್ಟ್ಗೆ ಕೆಲವು ಅಡ್ವೊಕೇಟ್ಸ್ಗಳಿಗೆ ಮಾತ್ರ ಸೀಮಿತವಾಗಿರಬಾರ್ದು. ಅದು ಸಾಮಾನ್ಯ ಕಾನೂನು ಜ್ಞಾನವನ್ನ ಒಬ್ಬ ಸಾಮಾನ್ಯ ಮನುಷ್ಯ ತಿಳ್ಕೊಳ್ಬೇಕು. ಯಾಕಂದ್ರೆ ಡಿಗ್ನಿಫೈ ಆಗಿ ಬದುಕಬೇಕು ಅಂದ್ರೆ, ಮರ್ಯಾದೆಯಿಂದ ಬದುಕಬೇಕಂತಂದ್ರೆ ಸಾಮಾನ್ಯ ಕಾನೂನು ಜ್ಞಾನ ತುಂಬಾ ಇಂಪಾರ್ಟೆಂಟು. ಜಸ್ಟ್ ಬಿಕಾಸ್ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ದ ಅಂತ ಉಡುಪಿನಲ್ಲಿ, ಇಸ್ ನೇಮ್ ಇಸ್ ಜಯಪ್ರಕಾಶ್, ಆತನಿಗೆ 5 ವರ್ಷದಿಂದ ಕರೆಂಟ್ ಅನ್ನು ಕೊಟ್ಟಿಲ್ಲ. ಇದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವುದೇ ಕಾರಣಕ್ಕೂ ಯಾರೇ ಕೇಳಿದ್ರು ಅವ್ರಿಗೆ ಡಾಕ್ಯುಮೆಂಟ್ಸ್ ಇರ್ಲಿ ಅವ್ರಿಗೆ ಕರೆಂಟ್ ಕನೆಕ್ಷನ್ ಕೊಡಬೇಕು, ನೀರಿನ ಕನೆಕ್ಷನ್ ಕೊಡಬೇಕು, ಸ್ಯಾನಿಟರಿ ಕನೆಕ್ಷನ್ ಕೊಡಬೇಕು, ಅವನಿಗೆ ಬೆಳಕನ್ನು ಕೊಡಬೇಕು. ಈ ಎಲ್ಲ ಹಕ್ಕುಗಳನ್ನ ಪದೇ ಪದೇ ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ಗಳಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಎತ್ತಿಡ್ತಿದೆ. ಆದ್ರೆ ಏನಂತಂದ್ರೆ ಈ ಜಡ್ಜ್ಮೆಂಟ್ಗಳಾಗಿರ್ಬೋದು, ಈ ಹಕ್ಕುಗಳನ್ನೇ ಆಗಿರ್ಬೋದು, ಸಾಮಾನ್ಯ ಜನರಿಗೆ ತಲುಪಿಸಕ್ಕೆ ಸರ್ಕಾರ ಫೇಲ್ಯೂರ್ ಆಗಿದೆ, ನಮ್ಮ ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಅಫ್ಕೋರ್ಸ್ ಇದು ನಮ್ಮ ಮೇಲೂ ಸಹ ಸಾಕಷ್ಟು ಜವಾಬ್ದಾರಿ ಇದೆ ಅಂತ ನಿಮಗೆ ಹೇಳುತ್ತಾ, ನಿಮ್ಮ ಮೂಲಭೂತ ಹಕ್ಕುಗಳನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮ್ಮನ್ನ ಯಾವುದೇ ಒಂದು ಸರ್ಕಾರ ಬರ್ಬೋದು, ಯಾವುದೇ MLA ಬರ್ಬೋದು, ಯಾವುದೇ ಪಂಚಾಯತಿ ಮೆಂಬರ್ ಬರ್ಬೋದು, ಅವರೆಲ್ಲ ಟೆಂಪರರಿ. ಇನ್ಫ್ಯಾಕ್ಟ್ ಅವ್ರು ಜೀವನ ಮಾಡ್ತಾ ಇರೋದು, ಅವ್ರಿಗೆ ಸಂಬಳ ಸಿಗ್ತಾ ಇರೋದು, ಅವ್ರಿಗೆ ಅಧಿಕಾರ ಕೊಟ್ಟಿರೋದು ಇದೇ ಮತ. ಅವ್ರಿಗೆ ಸಂಬಳ ಬರೋದು ಸಹ ನೀವು ಕಟ್ಟುವಂತ ತೆರಿಗೆ. ಯಾರೂ ಸಹ ನಮ್ಮ ಮೇಲೆ ದೇ ಆರ್ ನಾಟ್ ಡೂಯಿಂಗ್ ಎನಿ ಫೇವರ್ ಟು ಅಸ್. ಇನ್ಫ್ಯಾಕ್ಟ್ ನಾಗರಿಕರಾಗಿ 130 ಕೋಟಿ ಜನ ನಾವು ಫೇವರ್ಗಳನ್ನ ಮಾಡ್ತಾ ಇದ್ದೀವಿ ಅಂತ ಈ ಮುಖಾಂತರ ಹೇಳುತ್ತಾ, ಆರ್ಟಿಕಲ್ 21 ಇಟ್ಸ್ ಎ ಬ್ಯೂಟಿಫುಲ್ ಒಂದು ಒಬ್ಬ ವ್ಯಕ್ತಿಗೆ ಆರ್ಟಿಕಲ್ 21 ತುಂಬಾ ಇಂಪಾರ್ಟೆಂಟು. ಕೆಲವು ಕೇಸ್ಗಳಿದೆ, ಕೇಸ್ ಲಾಸ್ ಇದೆ. ನಾನು ಇದೇ ಫೇಸ್ಬುಕ್ ಅಲ್ಲಿ ಇಂಗ್ಲಿಷಲ್ಲಿ ಹಾಕಿದ್ದೀನಿ. ನನಗೆ ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಸಮಯ ಇಲ್ಲ ಅಭಾವದಿಂದ ಇಂಗ್ಲಿಷಲ್ಲಿ ಹಾಕಿದ್ದೀನಿ. ನೀವು ಅದನ್ನು ತಗೊಂಡು ಬೇಕಾದ್ರೆ ಪ್ರಿಂಟ್ಔಟ್ ತಗೊಂಡು ಬೇಕಾದ್ರೆ ನಿಮಗೆ ಬೇಕಾದ ಸಮಯದಲ್ಲಿ ಅದನ್ನು ಉಪಯೋಗಿಸಬಹುದು ಅಂತ ಈ ಮುಖಾಂತರ ಹೇಳ್ತಾ, ಆರ್ಟಿಕಲ್ 21 ಈಸ್ ಅ ಬ್ಯೂಟಿಫುಲ್ ನಿಮ್ಮ ಹಕ್ಕುಗಳನ್ನ ಎತ್ತಿಡಿಯೋದೇ ಆರ್ಟಿಕಲ್ 21 ನಮ್ಮ ದೇಶದ ಸಂವಿಧಾನ. ಅದರ ಒಂದು ಚುಟುಕುಗಳನ್ನ, ಅದರ ಒಂದು ಹೆಡ್ಲೈನ್ಸ್ಗಳನ್ನ, ಅದಕ್ಕೆ ನಿಮಗೆ ಬೇಕಾದಂಥ ಕೇಸ್ ಲಾಸ್ ಅನ್ನ ಇದೇ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ. ಅದನ್ನ ಬೇಕಾದ್ರೆ ಉಪಯೋಗಿಸಿ. ಆರ್ಟಿಕಲ್ 21 ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ. ಇನ್ಫ್ಯಾಕ್ಟ್ ಒಬ್ಬ ಅಡ್ವೊಕೇಟ್ ಆಗಿ ನನಗೆ ತಿಳ್ಕೊಳ್ಳಿಕ್ಕೆ 4-5-6 ವರ್ಷಗಳು ಬೇಕಾಯಿತು. ಬಟ್ ಅದನ್ನ ಓದಿ ನೀವು ಅದು ಸಣ್ಣ ಪುಟ್ಟ ಕೇಸ್ಗಳನ್ನು ತಿಳ್ಕೊಂಡ್ರೆ ನೀವು ಮರ್ಯಾದೆಯಿಂದ ಬದುಕಲಿಕ್ಕೆ, ಹಕ್ಕಿನಿಂದ ಬದುಕಲಿಕ್ಕೆ ನಿಮಗೆ ಉಪಯೋಗ ಬರುತ್ತೆ ಅಂತ ಈ ಮುಖಾಂತರ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಉಡುಪಿಯಿಂದ ಫೋನ್ ಮಾಡಿದಂಥ ಜಯಪ್ರಕಾಶ್ ಅವರಿಗೆ ಕಾನೂನು ನೆರವನ್ನು ನಾನು ಕೊಡ್ತೇನೆ. ನಮ್ಮ ಆಫೀಸಿಂದ ಒಗ್ಗಟ್ಟರು ಕೊಡ್ತೀವಿ. ಅವ್ರಿಗೆ ಕರೆಂಟ್ ಬರಬೇಕು,
ಬರ್ಸಕ್ಕೆ ನಾವೆಲ್ಲ ಪ್ರಯತ್ನವನ್ನ ಮಾಡ್ತೀವಿ. ಆ ಒಂದು ಕಾನೂನು ಹೋರಾಟ ಅವ್ರಿಗೆ ಮಾಡಿಕೊಡ್ತೀನಿ ಈ ಮುಖಾಂತರ ಹೇಳುತ್ತಾ, ಈ ಒಂದು ಹೋರಾಟವನ್ನ ಪ್ರತಿಯೊಬ್ಬರು ಮಾಡಬೇಕಾಗತ್ತೆ. ಕಾನೂನಿನ ಹೋರಾಟ ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈ ತಗೊಳ್ಬಾರ್ದು, ಬಟ್ ಕಾನೂನನ್ನ ತಿಳ್ಕೊಂಡು ನೀವು ಹೋರಾಟ ಮಾಡಿದಾಗ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಈ ಒಂದು ಸರ್ಕಾರದಿಂದ ಸಿಗುತ್ತೆ ಅಂತ ಈ ಮುಖಾಂತರ ಹೇಳುತ್ತಾ, ಪ್ರಶ್ನೆ ಮಾಡೋದು ನಿಮ್ಮ ಹಕ್ಕು, ತಿಳ್ಕೊಳೋದು ನಿಮ್ಮ ಹಕ್ಕು. ನಿಮಗೆ ಏನೂ ಇಲ್ಲದಾಗ ಸರ್ಕಾರವನ್ನು ಗುದ್ದಿ ನೀವು ಸೌಕರ್ಯವನ್ನು ತಗೊಳೋದು ನಿಮ್ಮ ಹಕ್ಕು ಅಂತ ಈ ಮುಖಾಂತರ ಹೇಳುತ್ತಾ, ಬಟ್ ಇಷ್ಟೆಲ್ಲ ಆದರೂ ಸಹ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ, ಈ ಎಲ್ಲ ವಿಚಾರವನ್ನು ಹೇಳುತ್ತಾ ಶುಭರಾತ್ರಿ. ಥ್ಯಾಂಕ್ಸ್ ಅಲಾಟ್. ಸಾರಿ, ಈ ಒಂದು ತುಂಬ ಇಂಪಾರ್ಟೆಂಟ್ ಒಂದು ಲೈವ್ ಇತ್ತು, ಹಾಗಾಗಿ ಮಾಡಿದೆ. ಸಾಕಷ್ಟು ಜನ ಹೇಳ್ತಾರೆ ಸರ್ ಇನ್ಫಾರ್ಮೇಷನಲ್ಸ್ ನೀವು ಹೇಳ್ತಾರೆ ಅಂತ, ಎಲ್ಲ ವಿಚಾರ ಇನ್ಫಾರ್ಮೇಷನ್ ಹೇಳ್ತಾರೆ. ಆ ರೀತಿ ಇದೆ, ನಿಜವಾಗ್ಲೂ ಧನ್ಯವಾದಗಳು. ನಾವು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮ ಬಳಿಗೆ ಕಾನೂನಿನ ಒಂದು ಜ್ಞಾನವನ್ನು ತಲುಪಿಸಲು. ಗೊತ್ತಿಲ್ಲ ಯಾವಾಗ ಸಮಯ ಸಿಗುತ್ತೆ, ಯಾವಾಗ ನಮಗೆ ಆ ಒಂದು ವಿಚಾರಗಳು ಬಂದಾಗ ನಿಮಗೆ ತಿಳಿಸಿಕೆ ಪ್ರಯತ್ನ ಬೀಳ್ತೀವಿ ಅಂತ ಹೇಳ್ತಾ ಲೈವನ್ನ ಮುಗಿಸ್ತೀನಿ. ಥ್ಯಾಂಕ್ಸ್ ಲಾಟ್. ಆರ್ಟಿಕಲ್ 21 ನಿಮ್ಮ ಶಕ್ತಿ. ಈ ಆರ್ಟಿಕಲ್ 21ನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ನೀವು ಈ ಒಂದು ಸಮಾಜದಲ್ಲಿ, ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಮರ್ಯಾದೆಯಿಂದ ಬದುಕಲಿಕ್ಕೆ ಈ ಒಂದು ಆರ್ಟಿಕಲ್ 21 ಸಂವಿಧಾನದ ತುಂಬ ಇಂಪಾರ್ಟೆಂಟು. ನಾನು ಅದನ್ನು ಹಾಕಿದ್ದೀನಿ, ಆದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬೇಕಾದ್ರೆ ಪ್ರಿಂಟ್ಔಟ್ ತೊಗೊಳ್ಳಿ. ಏನಾದ್ರು ಕ್ವಶನ್ಸ್ ಇದ್ದರೆ ಬೇಕಾದ್ರೆ ಮೆಸೆಂಜರಲ್ಲಿ ವಾಟ್ಸಪ್ಪಲ್ಲಿ ಹಾಕಿ, ಸಮಯ ಸಿಕ್ಕಾಗ ನಾನು ರಿಪ್ಲೈ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳುತ್ತಾ ಈ ಲೈವನ್ನ ಮುಗಿಸ್ತೀನಿ. ಥ್ಯಾಂಕ್ಸ್ ಲಾಟ್. ಭಾರತ್ ಮಾತಾಗಿ ಜೈ, ಜೈ ಸಂವಿಧಾನ. ಆಮೇಲೆ ನಾವು ಜನನಾಯಕರುಗಳಿಗೆ ನಾವು ಜೈಕಾರ ಹಾಕುವಂಥ ವ್ಯಕ್ತಿ ಅಲ್ಲ. ನನ್ನ ದೇಶದ ಸಂವಿಧಾನಕ್ಕೆ ಹಾಕ್ತೀನಿ, ನನ್ನ ದೇಶದ ತ್ರಿವರ್ಣ ಧ್ವಜಕ್ಕೆ ಹಾಕ್ತೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಮೈ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಐ ಸಲ್ಯೂಟ್ ಮೈ ಕಾನ್ಸ್ಟಿಟ್ಯೂಷನ್. ಥ್ಯಾಂಕ್ಸ್ ಲಾಟ್ ಆ್ಯಂಡ್ ವೈ ವಂಡರ್ಫುಲ್ ಗುಡ್ ನೈಟ್. ಥ್ಯಾಂಕ್ಸ್ ಲಾಟ್. ಸ್ವೀಟ್ ಡ್ರೀಮ್ಸ್.